ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಯಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿರೋ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ಮೇಲೆ ನೇರವಾದ ಪರಿಣಾಮ ತಕ್ಷಣದಿಂದಲೇ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಕೆಲವು ರಾಜ್ಯಗಳಲ್ಲಿ ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಹೊರಟಿತ್ತು ಬಿಜೆಪಿ. ಆದರೆ ಎಲೆಕ್ಷನ್ ಕಾರಣದಿಂದಾಗಿ ಸ್ವಲ್ಪ ಸಮಯ ಸೈಲೆಂಟಾಗಿ ಉಳ್ಕೊಂಡಿತ್ತು ಹೈಕಮಾಂಡ್ ನಾಯಕರು. ಸ್ವಲ್ಪ ದಿನ ತಾಳಿ, ನಾವೆಲ್ಲ ರಿಪೋರ್ಟ್ ತೊಗೊಂಡಿದ್ದೀವಿ ಅಂತ. ಈಗ ತಕ್ಷಣ ಬಿಜೆಪಿ ರಾಜ್ಯ ನಾಯಕರಿಗೆ ಒಂದು ಪಾಠ ಕಲಿಸೋದಕ್ಕೆ ನಿರ್ಧಾರ ಮಾಡಿದೆ. ಈಗಾಗಲೇ ನಾವು ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಇಟ್ಟಿದ್ವಿ. ಒಂದು ತಲೆದಂಡ, ಪ್ರಮುಖ ನಾಯಕರೊಬ್ಬರ ತಲೆದಂಡದ ಮೂಲಕ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಪಕ್ಷವನ್ನು ಹಿಡಿತಕ್ಕೆ ತಗೊಳ್ಳುವಂಥ ಲೆಕ್ಕಾಚಾರ ಹಾಕ್ತಾ ಇದೆ ಅಂತ. ಅದರಲ್ಲೂ ಕಾಂಗ್ರೆಸ್ ಜೊತೆಗೆ ಸಂಪರ್ಕದಲ್ಲಿರುವಂಥ ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರನ್ನು ಪಕ್ಷದಿಂದ ಹೊರಗೆ ಹಾಕುವಂತಹ ಕಠಿಣ ನಿರ್ಧಾರ. ರೆಬಲ್ ಬಣದಲ್ಲಿ ಏನು ಮಾಡಿದ್ರೂ ಕೇಳ್ತಿಲ್ಲಪ್ಪ, ಈಗ ಹೇಳುವಷ್ಟು ಹೇಳಾಗಿದೆ, ಸಂಧಾನ ಮತ್ತೊಂದು ಎಲ್ಲ ವಿಫಲ ಆಗಿದೆ, ಕಡೆಯದಾಗಿ ಮಾಡ್ತೀರಾ ಇಲ್ವ, ಅವರ ಅಭಿಪ್ರಾಯವನ್ನು ಕಡೆದಾಗಿ ಕೇಳಿಬಿಟ್ಟು ಯಾರಾದರೂ ಒಬ್ಬರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂಥ ನಿರ್ಧಾರ ಅಲ್ಲಿ ತನಕ ಆಗಿದೆ ಅಂತ ಕೇಳಿ ಬರ್ತಿದೆ. ಈಗ ಡೆಲ್ಲಿಲೇನು ಬಿ ಜೆ ಪಿ ಭಯಂಕರ ಸ್ಟ್ರಾಂಗ, ಅಲ್ಲಿ ಯಾರಾದರೂ ದೊಡ್ಡ ನಾಯಕರಿದ್ರ, ಆದರೆ ಮೋದಿ ನಾಮ ಬಲದ ಮೇಲೆ ಗೆಲ್ಲಿಸಿದ್ದಾಯ್ತು. ಸೊ ಪಕ್ಷ ಸಂಘಟನೆ ಸರಿಯಾಗಿದ್ದರೆ, ಕಾರ್ಯಕರ್ತರಿಗೆ ಉತ್ಸಾಹ ಹುರುಪಿದ್ರೆ ಸರಿ ಮಾಡಬಹುದು. ಆದರೆ ಈ ರೀತಿ ಜಟಾಪಟಿ ಬಂಡಾಯ ಬಣ ಜಗಳದಿಂದ ಏನೂ ಸಾಧ್ಯವಿಲ್ಲ. ಎಷ್ಟು ದೊಡ್ಡ ನಾಯಕರಿದ್ರೆ ಏನಂತೆ ಅನ್ನುವಂಥ ಬೇಸರದಲ್ಲಿದೆ ಈಗ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಬಗ್ಗೆ. ಹಾಗಾಗಿ ದೊಡ್ಡ ಮಟ್ಟದ ಸರ್ಜರಿ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆಯಲ್ಲ. ಇದರ ನಡುವೆ ನೋಡಿ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ವಿಜಯೇಂದ್ರಗೊಂದು ಶಾಕನ್ನು ಕೊಡ್ತಿದ್ದಾರೆ. ಸೀನಿಯರ್ಸ್ ಎಲ್ಲ ಒಂದಾಗಿರೋದು. ಈಗ ಸೀನಿಯರ್ಸ್ ವಿರುದ್ಧ ಕಟು ನುಡಿಗಳನ್ನು ಆಡಿದ್ರಲ್ಲ ವಿಜಯೇಂದ್ರ. ಯಡಿಯೂರಪ್ಪನವರ ಆಶೀರ್ವಾದದಿಂದ ನೀವೆಲ್ಲ ಬೆಳ್ಕೊಂಡ್ರಿ ಅನ್ನೋ ಅರ್ಥದಲ್ಲಿ ಯಡಿಯೂರಪ್ಪನವರಿಂದ ಅನುಕೂಲ ತಗೊಂಡಿದ್ದೀರಿ. ಯಡಿಯೂರಪ್ಪನವ್ರ ಬಗ್ಗೆ ಬಾಯಿಗೆ ಬಂದಂಗೆ ಈ ರೆಬಲ್ ಬಣ ಮಾತಾಡ್ತಿದ್ರು, ನೀವು ತಟಸ್ಥರು ಅಂತ ಹೇಳ್ಕೊಂಡಿರೋರು ಸೀನಿಯರ್ಸು ಒಬ್ಬರು ಮಾತಾಡ್ತಿಲ್ಲ. ಒಂದು ರೀತಿಯಲ್ಲಿ ಇದು ಅಕ್ಷಮ್ಯ ಅಪರಾಧ ಅನ್ನೋ ರೀತಿ ಸೀನಿಯರ್ಸ್ ವಿರುದ್ಧ ಮುಗಿಬಿದ್ರು. ಮೊದಲ ಬಾರಿಗೆ ಬಹಿರಂಗವಾಗಿ ಸೀನಿಯರ್ಸ್ ವಿರುದ್ಧ ಮುಗಿಬಿದ್ದಿದ್ದು ಈಗ ಕೆಂಡ ಉಗುಳೋ ರೀತಿ ಆಗಿದೆ. ಎಲ್ಲ ಫೋನ್ ಕಾಲ್ ಕಾನ್ವರ್ಸೇಷನ್ಸು, ಬೊಮ್ಮಾಯಿ, ಅಶೋಕ್ ಅವರು, ಅಶ್ವಥ್ ನಾರಾಯಣು, ಈ ಕಡೆ ಬೇರೆ ಬೇರೆ ಸೀನಿಯರ್ಸ್ ಎಲ್ಲ ಮಾತುಕತೆ ಮಾಡ್ಕೊಂಡಿದ್ದಾರೆ. ಓಪನ್ ಆಗಿ ಈಗ ವಿಜಯೇಂದ್ರ ವಿರುದ್ಧ ಮುಗಿಬೀಳ್ಬೇಕು. ಇಷ್ಟು ದಿನ ತಟಸ್ಥವಾಗಿದ್ರು, ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಅಭಿಪ್ರಾಯ ಕೊಡ್ತಿದ್ರು, ರೆಬಲ್ಗಳ ಥರ ಇಲ್ಲಿ ಮಾತಾಡ್ತಿರ್ಲಿಲ್ಲ. ಬಟ್ ಅವಕಾಶ ಸಿಕ್ಕಾಗೆಲ್ಲ ವಿಜಯೇಂದ್ರಗೆ ಠಕ್ಕರ್ ಕೊಡಬೇಕು ಅಂತ ಈಗ ಸೀನಿಯರ್ಸೇ ಎದ್ದು ನಿಂತು ಬಿಟ್ಟಿದ್ದಾರೆ. ಈ ಹೊತ್ತಲ್ಲಿ ಬೊಮ್ಮಾಯಿ ಅವರು RSSನ ಪ್ರಮುಖ ನಾಯಕರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಒಂದು ಅಭಿಪ್ರಾಯ ಇಟ್ಟಿದ್ದಾರಂತೆ. 3 ಹೆಸರುಗಳನ್ನು ಕೊಟ್ಟು ಬಂದಿದ್ದಾರಂತೆ. ಇವರು 3 ಜನರಲ್ಲಿ ಒಬ್ಬರನ್ನ ಅಧ್ಯಕ್ಷ ಮಾಡಿದ್ರೆ ಬೆಟರು. ಯಾವುದೇ ರೀತಿ ನೋಡೋದಕ್ಕೆ ಹೋದ್ರೂ ವಿಜಯೇಂದ್ರ ಮುಂದುವರೆದ್ರೆ ಕಷ್ಟ ಆಗಬಹುದು ಪಕ್ಷಕ್ಕೆ. ಈಗೇನೋ ಕೂರಿಸಬಹುದು ಚುನಾಯಿತರು ಅಂತ ಎಲೆಕ್ಷನ್ ಪ್ರಕ್ರಿಯೆಯ ಮೂಲಕವೇ ಅವರನ್ನು ಮತ್ತೆ ಪ್ರತಿಷ್ಠಾಪಿಸಿದ್ರು ಭಯಂಕರ ಕಾಸ್ಟ್ಲಿ ಆಗುತ್ತೆ. ನೀವು ಜಾತಿವಾರು ಮಾಡಿದ್ರು ಇಂಥದ್ದೊಂದು ಆಪ್ಷನ್ ಇದೆ ನೋಡಿ ಅಂತ ಇಟ್ಟು ಬಂದಿದ್ದಾರಂತೆ. ಡೆಲ್ಲಿ ಮಟ್ಟದ ಕೆಲವು ಪ್ರಮುಖ ನಾಯಕರೇ ಎದುರು. ನಂಬರ್ 1, ಲಿಂಗಾಯತರನ್ನೇ ಅಧ್ಯಕ್ಷ ಮಾಡಬೇಕು ಅಂತ ಸೋಮಣ್ಣ ಅವ್ರನ್ನ ಮಾಡಿ, ಈಗ ಅಧ್ಯಕ್ಷ ಸ್ಥಾನದಲ್ಲಿ ಲಿಂಗಾಯತರಿದ್ದಾರೆ. ಪ್ರತಿಪಕ್ಷ ನಾಯಕನಾಗಿ ಅಶೋಕ್ ಅವರಿದ್ದಾರೆ ಮತ್ತು ಮೇಲ್ಮನೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ದಲಿತ ನಾಯಕರಿದ್ದಾರೆ. ಸೊ ಇದೇ ಜಾತಿ ಸಮೀಕರಣ ಮುಂದುವರಿಯುತ್ತೆ ಅನ್ನೋದಾದರೂ ಕೂಡ ಆಪ್ಷನ್ಸ್ ಇವೆ. ಲಿಂಗಾಯತರನ್ನ ಅಧ್ಯಕ್ಷ ಮಾಡ್ತೀರಿ ಅಂದರೆ ಸೋಮಣ್ಣನವರು ಸಾಮಾನ್ಯ ನಾಯಕರಲ್ಲ, ಅವ್ರಿಗೊಂದು ದೊಡ್ಡ ಪೊಟೆನ್ಷಿಯಲ್ ಇದೆ. ಬಟ್ ಕೆಲವು ಅಡೆತಡೆಗಳಿಂದಾಗಿ ಇನ್ನೂ ಏನೇನೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಆದರೆ ತುಮಕೂರಲ್ಲಿ ಅವ್ರು ಗೆದ್ದು ಬಂದಿರೋದು ಸಣ್ಣ ವಿಷಯನ, ಬೆಂಗಳೂರಿಂದ ಹೋಗಿ ತುಮಕೂರಲ್ಲಿ ಗೆದ್ದಿರೋದು ಸಣ್ಣ ವಿಷಯನ ನೋಡಿ, ಅವರ ಸಾಮರ್ಥ್ಯಕ್ಕೆ ಇದೇ ಉದಾಹರಣೆ ಅಂತ ಬಣ್ಣಿಸಿ ಕೆಲವು ವಿಚಾರಗಳನ್ನೆಲ್ಲ ಇಟ್ಟು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಸೋಮಣ್ಣವರು ಬೆಸ್ಟ್ ಅನ್ನುವಂಥ ವಿಷಯ ಹೇಳಿದ್ದಾರಂತೆ. ಇಲ್ಲ ನೀವು ಒಕ್ಕಲಿಗ ಸಮುದಾಯದಿಂದ ಮಾಡ್ತೀರಾ ಅಂದರೆ ಈಗ ಪ್ರತಿಪಕ್ಷ ನಾಯಕರಾಗಿರೋ ಅಶೋಕ್ ಅವರು ಇಲ್ಲವೇ CT ರವಿ ಅವರು ಇಬ್ಬರಲ್ಲಿ ಒಬ್ಬರನ್ನ ಅಲ್ಲಿ ಕೂರಿಸಬಹುದು. ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಅಕಸ್ಮಾತ್ ಅಶೋಕ್ ಅವ್ರನ್ನ ಅಲ್ಲಿ ಕಳಿಸಿದ್ರೆ ಬೇರೆಯವ್ರನ್ನ ತರಬಹುದು. ಆಗ ಇನ್ನೂ ಒಬ್ರಿಗೆ ಅವಕಾಶ ಮಾಡಿಕೊಟ್ಟಂಗೂ ಆಗತ್ತೆ ಅನ್ನುವಂಥ ಒಂದು ಆಯ್ಕೆಯನ್ನು ಇಟ್ಟು ಬಂದಿದ್ದಾರಂತೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಹೈಕಮಾಂಡ್. ಈ ಎಲ್ಲ ಇನ್ಪುಟ್ಸ್ ಏನು ಬರ್ತಾ ಇದೆ, ರಿಪೋರ್ಟ್ಗಳ ಮೇಲೆ ರಿಪೋರ್ಟು. ನಡ್ಡಾ ಅವರು ಮೊನ್ನೆ ರೆಬಲ್ಗಳಿಗೆ ಬಾಗಿಲು ಕ್ಲೋಸ್ ಮಾಡಿ ಶಾಕ್ ಕೊಟ್ಟರು. ಡೆಲ್ಲಿಗೆ ಹೋಗಿದ್ದ ನಾಯಕರೆಲ್ಲ ವಾಪಸ್ ಬಂದರು. ಬಟ್ ಇಲ್ಲಿ ನಾವೆಲ್ಲ ಸಿಹಿ ಸುದ್ದಿ ತಗೊಂಡೇ ಬಂದಿದ್ದೀವಿ, ಯಾರು ಹೇಳಿದ್ದು ನಮ್ಗೆ ಯಾರು ಸಿಕ್ಕಿಲ್ಲ ಅಂತ ರೆಬಲ್ಸ್ ಅಬ್ಬರಿಸ್ತಿದ್ದಾರೆ. ಬಟ್ ಸುದ್ದಿಗಳು ಬಂದ್ವಲ್ಲ, ನಡ್ಡಾ ಅವ್ರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದೇ ಸುಳ್ಳು, ಮೀಡಿಯಾ ಮುಂದೆ ಸುಳ್ಳು ಹೇಳಿದ್ದಾರೆ ಭೇಟಿಯಾದೆ ಅಂತ ಅನ್ನೋ ಸುದ್ದಿ ಸಿಡಿತು. ಯತ್ನಾಳ್ ಅವ್ರಿಗೆ ಟೀಮ್ಗೆ ಯಾರೂ ಭೇಟಿ ಆಗೋದಕ್ಕೆ ಅವಕಾಶನೇ ಮೊನ್ನೆ ಕೊಟ್ಟಿಲ್ಲ ಅನ್ನುವ ವಿಷಯ ಬಂತು. ಎಲ್ಲ ಕುಂಭಮೇಳಕ್ಕೆ ರಾಜ್ಯಕ್ಕೆ ಬಂದರು ಕೆಲವರು, ಇಷ್ಟೇ ಆಗಿದ್ದು ಅಂತ. ಸೊ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದ ರೆಬಲ್ಗಳನ್ನ ಎಂಟರ್ಟೈನ್ ಮಾಡಲ್ಲ ಅಂತ. ಹಂಗಂತ
ಇರುವ ಪರಿಸ್ಥಿತಿಯನ್ನು ಯಥಾವತ್ತಾಗಿ ಮುಂದುವರಿಸೋಕ್ಕಾಗಲ್ಲ, ಏನಾದರೂ ಒಂದು ಸರ್ಜರಿ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಡೆಲ್ಲಿ ಎಲೆಕ್ಷನ್ ಬಹಳ ನಿರ್ಣಾಯಕ ಆಗಿದೆ ಕರ್ನಾಟಕದ ಮಟ್ಟಿಗೆ. ಕರ್ನಾಟಕ BJPಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕ್ಲಿಯರ್ ಮೆಜಾರಿಟಿ ಸಿಕ್ಕಿರೋದ್ರಿಂದ ದೊಡ್ಡ ಮಟ್ಟದ ಬದಲಾವಣೆ ಮಾಡಿ ರಿಸ್ಕ್ ತಗೊಳ್ಳೋದಾದ್ರೂ ಸರಿ, ನೋಡೋಣ, ಏನಿಲ್ಲ ನಾವು ಸರಿ ಮಾಡ್ತೀವಿ ಅನ್ನೋ ಮೆಸೇಜ್ ಸಿಗ್ತಿರೋದು ಈಗ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.